ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗನ್ಯಗೌಡ. ಇವತ್ತು ನಾನು ತನು ಮನೇಲಿದ್ದೀನಿ ಗೈಸ್. ಇನ್ನು ಇವಾಗ ಎದ್ದಿದ್ದೀವಿ. ಸ್ವಲ್ಪ ಕೆಲಸ ಇದೆ ಬ್ಯಾಂಕ್ ಹತ್ರ, ಮತ್ತು ಶಿವಮೊಗ್ಗ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬರ್ಬೇಕಂತೆಲ್ಲ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಇನ್ನು ಇವಾಗ ಎದ್ದಿದ್ದೀವಿ. ತೋರಿಸ್ತೀನಿ ನಿಮಗೆ ಇವತ್ತೆಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ಎಲ್ಲ ಫುಲ್ ಎಂಡ್ ತನಕ ನೋಡಿ ಬ್ಲಾಗ್. ಇತ್ತನು ಮನೆ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅವ್ರ ಮನೆ ಮುಂದೆನೇ ಅಡಿಕೆ ತೋಟ. ಇದು ಅವ್ರ ಹಳೆ ಮನೆ ಅಂತೆ, ಇವಾಗ ಯಾರಿಗೂ ಬಾಡಿಗೆ ಕೊಟ್ಟಿದ್ದಾರೆ. ಅದು ಕಾಣಿಸ್ತಿದೆಯಲ್ಲ, ಅದು ಅವ್ರ ಚಿಕ್ಕಪ್ಪ ಮನೆ. ಇವಾಗ ಹೋಗೋಣ ಕೆಳಗೆ, ಎಲ್ಲ ಏನೇನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಇವಳು ನೋಡಿ ಎದ್ಬಿಟ್ಟು ಯಾಕೆ ಹಿಂಗೆ ನಿಂತಿದ್ಯಾ? ಇರಲಿ. ಆಂಟಿ ರೊಟ್ಟಿ ಮಾಡ್ತಿದ್ದಾರೆ ಇವಾಗ ನೋಡಿ. ಆಂಟಿ ರೊಟ್ಟಿ ಮಾಡ್ತಿದ್ದಾರೆ. ಅಕ್ಕ ಕೆಲಸಕ್ಕೆ ರೆಡಿಯಾಗಿ ತಿಂಡಿ ತಿಂತಿದ್ದಾರೆ. ಇದು ಇವ್ರ ಅಕ್ಕ, ತನು ಅಕ್ಕ ಗುಣ. ಹಾಯ್ ಮಾಡಿ ಅಕ್ಕ. ಇದು ಚುಮ್ಮಿ, ತನು ತಂಗಿ. ಇವಳು ಯಾಕೋ ಈಗ ನಿಂತಿದ್ದಾಳೆ, ಚಳಿ ಆಗ್ತಿದ್ದೇನೆ. ಓಕೆ ಗೈಸ್, ಇವಾಗ ರೆಡಿಯಾಗಿ ಹೋಗೋಣ. ಶಿವಮೊಗ್ಗ ಹೋಗಬೇಕು. ತುಂಬ ಕೆಲಸ ಇದೆ ಆ್ಯಂಡ್ ತುಂಬ ಜನ ಮೀಟ್ ಮಾಡಬೇಕು. ಬನ್ನಿ ರೆಡಿ ಆಗೋಣ. 1 hour later. ಗೈಸ್, ನಾನು ರೆಡಿಯಾಗಿ 1 hour ಆಯಿತು. ಇವಳಿಂದ ಮಸ್ಕಾರ ಲಿಪ್ಸ್ಟಿಕ್ ಅಂತ ಮೇಕಪ್ ಮಾಡ್ಕೊಂಡು ಕೂತಿದ್ದಾಳೆ ಗೈಸ್. ನೀನು ನಮ್ಮ ಅಕ್ಕ ಒಂದೇ ಕಡೆ ಆಗಿನ್ನು ಈಗ 1 ನಿಮಿಷ ಆಗಿಲ್ಲ ಅನ್ಸುತ್ತಲ್ಲ, ಇನ್ನೂ ಮಸ್ಕಾರ ಕೊಡುವಂತಿದ್ದಾಳೆ ನನಗೆ. ರೆಡಿ ಆದ್ವಿ ಗೈಸ್. ಆಲ್ಮೋಸ್ಟ್ ಇನ್ನೊಂದು 15 minutes ಹೊರಡ್ತೀವಿ ಗೈಸ್. ರೆಡಿಯಾಗಿ ಹೊರಟ್ವಿ ನಾವು. ಬರೇ ಸ್ಲಿಪ್ಪರ್ ಹಾಕ್ಕೊತಿದ್ದಾಳೆ ತನು. ನಮಸ್ಕಾರ. ಇವಾಗ ಸ್ಕೂಟಿಯಲ್ಲಿ ಶಿವಮೊಗ್ಗ ಹೋಗೋದು ಗೈಸ್. ನಾವು ಶಿವಮೊಗ್ಗ ಹೊರಟಿದ್ವಿ. ಇಲ್ಲಿ ನಮ್ಮದು ಗಾಡಿ ಪಂಚರ್ ಆಗಿತ್ತು. ಸೊ ಪಂಚರ್ ಹಾಕ್ಸ್ಕೊಂಡು ಹೊರಡಬೇಕು ಗೈಸ್. ತನು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಪಂಚರ್ ಹಾಕ್ಸಕ್ಕೆ ಬಂದಿದ್ದೀವಿ. ಇನ್ನು ಎಷ್ಟೊತ್ತು ಮಾಡ್ತಾಳೋ ಇವಳಿಂದ, ಎಲ್ಲ ಲೇಟ್ ಆಗ್ತಾ ಇದೆ. ಬ್ಯಾಂಕಲ್ಲೇ ಆಗುತ್ತೆ ಗೈಸ್, ಏನಿಲ್ಲ ಅಂದರೂ 1-2-3 hours. ಅಂಕಲ್ ಅದು ಮೊಳೆ ತೆಗಿಬೇಕಿತ್ತು ನೋಡಿ ಗೈಸ್. ಪಂಚರ್ ಆಗ್ತಾ ಇದ್ದಾರೆ. ಈ ಹುಡುಗಿ ಕೂತಿರೋದು ನೋಡಿ ಹೆಂಗೆ ಕೂತವಳೆ ನೋಡಿ. ನಮ್ಮ ಶಿವಮೊಗ್ಗ ರೋಡ್ ಎಷ್ಟು ಚಂದ ಅಲ್ಲ. ಬರಲ್ಲ ಗೈಸ್, ನಾವು ಓದಿದ್ದು ಕಾಲೇಜು. ಮೈ ಗಾಡ್, ಅದೇ ರೋಡಲ್ಲಿ ಹೋಗ್ತಾ ಇದ್ವಿ. ನನಗೆ ಎಕ್ಸೈಟ್ಮೆಂಟ್ ಫುಲ್ಲು. ಅಪ್ಪ, ಏನೋ ಒಂಥರ ಖುಷಿ ಜೊತೆಗೆ ಭಯ ಆಗ್ತಿದೆ ಗೈಸ್. ಭಯ ಯಾಕೆ ಗೊತ್ತಿಲ್ಲ. ಇದೆಲ್ಲ ಈ ರೋಡಲ್ಲಿ ಎಷ್ಟೆಲ್ಲ ಮೆಮೊರೀಸ್. ಇದ್ದೇ ರೋಡಲ್ಲಿ ಅಲ್ಕೊಂಡು ಬಿಡ್ತಿದ್ದೀವಿ ನಾನು ಇವಳು ಇಡೀ 2 ವರ್ಷ. ಗೈಸ್, ಈ ರೋಡು ಯಪ್ಪ. ಇದು ಗಾಂಧಿ ಪಾರ್ಕು ಗೈಸ್. ನಾವೆಲ್ಲ PU ಫ್ರೆಂಡ್ಸು ನೋಡಿ. ಎಷ್ಟು ಚಂದ ಅಲ್ಲ ಗೈಸ್ ನಮ್ಮ ಶಿವಮೊಗ್ಗ. Few moments later. ಗೈಸ್, ಬ್ಯಾಂಕ್ ಹತ್ರ ಹೋಗಿ ಸ್ವಲ್ಪ ಕೆಲಸ ಇತ್ತಲ್ಲ, ಅದೆಲ್ಲ ಫಾರಮ್ ಎಲ್ಲ ಫಿಲ್ ಮಾಡಾಯಿತು. ಜೆರಾಕ್ಸ್ ಅಂಗಡಿಗೆ ಹುಡುಕ್ತಾ ಇದ್ದೀವಿ ಗೈಸ್. ಇಲ್ಲೆಲ್ಲೂ ಜೆರಾಕ್ಸ್ ಅಂಗಡಿ ಇಲ್ಲ. ಮುಂಚೆ ಇತ್ತು ಗೈಸ್, ನಾನು ಇಲ್ಲೆಲ್ಲ ಓಡಾಡ್ತಿರ್ಬೇಕಾರೆ. ಬಟ್ ಇವತ್ತೆಲ್ಲೂ ಕಾಣಿಸ್ತಾನೆ ಇಲ್ಲ ಜೆರಾಕ್ಸ್ ಅಂಗಡಿ. ಪಾಪ ತನು ನನಗೋಸ್ಕರ ಅಲ್ಲೇ ದಾಡ್ತಿದ್ದಾಳೆ ಊರು ತುಂಬ. ಹಾಂ, ಜೆರಾಕ್ಸ್ ಅಂಗಡಿ ಸಿಕ್ತು ಗೈಸ್. ಒಂದು ಜೆರಾಕ್ಸ್ ಹಾಕ್ಸ್ಕೊಂಡು ಹೋಗೋಣ ಗೈಸ್. ಬ್ಯಾಂಕಿಂದೆಲ್ಲ ಕೆಲಸ ಮುಗೀತು ಗೈಸ್. ಇವಾಗ ಶ್ರೇಯಿ ಬರ್ತಾ ಇದ್ದಾನೆ. ಸೊ ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಬಂದಾಗ ಮಾತಾಡಿಸ್ಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಏನಂತ ನೋಡೋದು ಆಮೇಲೆ.
ಇದೆಲ್ಲ ಮಾತಾಡೋಕೆ ಒಂಥರ ನಾಚಿಕೆ ಆಗುತ್ತೆ ಗೈಸ್. ಎಲ್ಲ ನನ್ನೇ ನೋಡ್ತಾವ್ರೆ. ಹಿಂದಗಡೆ ಒಂದು ಅಂಕಲ್ಲು. ನಮ್ಮ ತಣ್ಣು ಫೋನ್ ಚಾರ್ಜ್ ಹಾಕೋ ಬರ್ಬೇಕು ತಾನೆ, ಮನೆಯಿಂದ ಬರ್ಬೇಕಾದ್ರೆ ಬ್ಯಾಂಕಲ್ಲಿ ಚಾರ್ಜ್ ಹಾಕೊಳ್ಳೆ ನೋಡಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಹಾಯ್, ಏನು ಯೂನಿಫಾರ್ಮಲ್ಲೇ ಇದೆಯಾ? ಏನು ಸಮಾಚಾರ ಗೈಸ್? ಇವರೆಲ್ಲ ನೋಡಿ ಗೈಸ್, ನನ್ನ ವ್ಲಾಗಿಗೆ ಕಂಟೆಂಟ್ ಬಿಡ್ವಾ, ಅವ್ನು ಸಿಗ್ತಾನೆ ನಾನೆಲ್ಲೂ ವ್ಲಾಗಿಗೆ ಹಾಕ್ಬೇಡ ಅಂತಾನೆ, ಇವನು ಸಿಕ್ಕಿದ್ದಾನೆ ಎಲ್ಲ ವ್ಲಾಗಿಗೆ ಹಾಕ್ಬಾರ್ದಂತೆ. ಬಿಸಿಲಿದೆ ಗೈಸ್ ತುಂಬ ಪಾಪ, ಅದಕ್ಕೆ ಹೇಳು ಏನಾದರೂ ವ್ಲಾಗಿಗೆ ಕಂಟೆಂಟ್ ಕೊಡು. ಗೈಸ್ ಇವರಂತೂ ನನಗೋಸ್ಕರ ಅಲ್ಲಿವರೆಗೂ ಬರಲಿಲ್ಲ ಗೈಸ್. ಕೊನೆಗೆ ನಾನೇ ತುಮಕೂರಿಂದ ಶಿವಮೊಗ್ಗ ಬಂದಿದ್ದೀನಿ. ಏನು ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಾ ಇದೆ ಬಂದಿರೋದಕ್ಕೆ. ಪಾಪ ಅವರಿಗೆಲ್ಲ ಕಾಲೇಜು ಗೈಸ್, ಅಂದರೂ ನನಗೋಸ್ಕರ ಬಂದಿದ್ದಾರೆ ಗೈಸ್. ಇಡೀ ಶಿವಮೊಗ್ಗನೇ ಒಂದು ರೌಂಡ್ ಹಾಕ್ಸಿ ಇವಾಗ ನಮ್ಮ ಪಪ್ಪ ರೂಮ್ ಹತ್ರ ಬಂದಿದ್ದೀವಿ ಗೈಸ್. ಇಲ್ಲಿ ಪಪ್ಪನ ಮಾತಾಡಿಸ್ಕೊಂಡು ಹೋಗೋಣ. ಅವಳಿಗೆ ಅಲ್ಲಿ ವೇಟ್ ಮಾಡಿಸ್ತಾ ಇದ್ದೀನಿ. ಆ ಕಡೆ ಟರ್ನ್ ಆದರೆ ಕಾಣಿಸಲ್ಲ ನಾನು ನಿಮಗೆ. ಗೈಸ್ ನಾವಿವಾಗ ಕೀರ್ತಿನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ಅವ್ರ ಕಾಲೇಜ್ ಹತ್ರನೇ ಬಂದಿದ್ದೀವಿ ಗೈಸ್. ನಿಮಗೆ ತೋರಿಸ್ತೀನಿ ಹೆಂಗೆ ಕೂತಾಳವಳು ಅಂತ. ಹೇಗಂತಾನೆ ಇಲ್ಲ ಪಾಪ ಬೆಪ್ಪರಿ ಥರ ಕೂತವಳೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಏನಮ್ಮ ಕೀರ್ತಿ, ಸಾಕು ಬಾ. ಮುಚ್ಕೊಂಡು ಮಾತಾಡೆ. ತೋರ್ಸ, ಏನು ಇಷ್ಟು ಪಿಂಕ್ ಆಗಿದ್ಯಾ ಗೈಸ್? ಅವಳಿದಲ್ಲ ಗೈಸ್, ಅವಳಿದಲ್ಲ. ಅವಳಿಂದ ಜಾಸ್ತಿ ಮಾತಾಡ್ತಾಳೆ. ವ್ಲಾಗ್ ಮಾಡ್ತಿದ್ದೀನಿ ಅಂತ ಮಾತಾಡ್ತೀರ, ನಿಂಗೆ ಗಾಡೀಲಿ ಕೂರ್ಸ್ಕೊಂತೀವಿ ಅಂತ ಯಾರು ಹೇಳಿದ್ದು? ಗೈಸ್ ನಗು ಕಂಟ್ರೋಲ್ ಮಾಡ್ತಿಲ್ಲ, ಅಷ್ಟು ಕಿಸಿತಾವಳೆ ಯಾಕಂತ ಗೊತ್ತಿಲ್ಲ. ಬಾರೆ ಮಾತಾಡೆ. ಏನು ಜನರೇ? ಅಯ್ಯೋ ಜನರೇ, ಯಾಕೆ ಜನರೇ ಈ ತರ ತಲೆ ಕೆಡಿಸ್ತಿದ್ದೀರಾ? ಜನರೇ, ನೀನು ಕೀರ್ತಿ ಅಂತ ಹೆಸರಿಟ್ಟಿರೋದು ಕಿಪ್ಪಿ ಕೀರ್ತಿ ಆಡ್ದಂಗೆ ಆಡಬಾರ್ದು. ಕಾಲ್ಮಿ ಕೀರ್ತನ ಗೋವಿಂದ್. ಇವಳು ಫೋನ್ ಏನಾಯ್ತು ಈಗ? ನೀನೇನ ಕೀರ್ತಿ ಹಿಂಗಾಗಿದ್ಯಾ? ಸೆಟಪ್ ಎರಡೆರಡು ಸೆಟಪ್ ಮೇಂಟೈನ್ ಮಾಡ್ತಾವಳೆ. ಗೈಸ್ ಇಲ್ಲಿ ಭೂಮಿ ಹೋಗ್ತಿದ್ದಾಳೆ, ಅವಳು ಮಾತಾಡ್ಸನ್ನ. ಹೇಗಿದ್ಯಮ್ಮ? ಅವಳು ವ್ಲಾಗಿಗೆ ಕ್ಲಿಪ್ ಹುಡುಕ್ತಾ ಇದ್ದ, ನೀನ್ ಸಿಕ್ಬಿಟ್ಟೆ. ನೀನನ್ ಬಿಟ್ಟ ಯಾಕ್ರೆ ಎಲ್ಲ ಮುಖ ಮುಚ್ಕೊಂತಿದ್ದೀರಾ? ಹೇಗಿದ್ಯಾ ಭೂಮಿ? ಹಾಯ್ ಮಾಡು. ಇಷ್ಟೊಂದು ಡೀಸೆಂಟ್ ಆಗೆಲ್ಲ ಇಲ್ಲ ವ್ಲಾಗಿಗೋಸ್ಕರ. ಆಫ್ ಮಾಡಿದ್ವಿ, ಹೇಳು ಆಫ್ ಮಾಡಿದ್ವಿ. ಇಲ್ಲ ನಾರ್ಮಲ್ ಸ್ಟೇಜಿಗೆ ಬಾ. ಯೂನಿಫಾರ್ಮ್ ಇಲ್ಲ ಅಂದ್ರೆ ನಿಮ್ಗೆ ಇದನ್ನೇ ಯಾವ ಫೌಂಡೇಶನ್? ಅವಳು ಮಾತಾಡ್ತಿಲ್ಲ, ಇವಳೆ ಅವಳು ಮಾತಾಡ್ತಾವಳೆ. ಈ ಕಡೆ ತಿರ್ಗೋಣ. ಯಾವ ಸನ್ಸ್ಕ್ರೀನ್ ಫೌಂಡೇಶನ್ ಅಂತ ಬೇಕಾದ್ರೆ ಮುಟ್ ನೋಡು, ಕಾಣಿಸ್ತಿದೆ. ಅದು ಟಿಂಟೆಡ್ ಸನ್ಸ್ಕ್ರೀನ್, ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಚೆನ್ನಾಗಿದ್ದೀನಾ ಗೈಸ್? ನಾವು 3 ಜನ ಇವಾಗ ಮಟ್ಕ ಚಾಯಿಗೆ ಬಂದಿದ್ದೀವಿ, ತಿನ್ನಕ್ಕೆ ಬಂದಿದ್ದೀವಿ. ಹೌದು, ಆ ಗಾಡಿ ಬಿದ್ದೋಯ್ತಲ್ಲ ಅದನ್ನ ವಿಡಿಯೋ ಮಾಡ್ಕೋಬೇಕು. ಗೈಸ್ ಏನಾಯ್ತು ಗೊತ್ತಾ? ಟ್ರಿಪಲ್ಸ್ ಹೊಡಿತಾ ಇದ್ರು ಆಯ್ತಾ, ಇವಳು ಟ್ರಿಪಲ್ಸ್ ಹೊಡಿತಾ ಇದ್ರು, ನಾವು ಇಬ್ರು ಹಿಂದೆ ಕೂತಿದ್ವಿ. ಕೀರ್ತಿ ಕವರ್ ತೋರಿಸು ಯಾವುದದು ಅಂತ, ಈ ಕವರ್ ಮುಂದೆ ಹಿಡ್ಕೊ ಅಂತ ಕೊಟ್ಟಿದ್ಲು. ಅಕ್ಕ ಏನ್ ಮಾಡಿದಾಳೆ ಅಂದ್ರೆ ಹೇಳು ನಿನ್ ಬಾಯಾರೆ. ಹಿಡ್ಕೊಂಡೆ ಕವರ್ ಆರಾಗ್ತದೆ ಅಂತಾಳೆ ಇವಳು. ಅವಳು ಕವರ್ ಬಿದ್ದೋಯ್ತು ಹಿಂದಗಡೆ, ಕೆಳಗೆ ಇಳಿತಿ ಮತ್ತೆ ತಾತ ಕವರ್ ನೆತ್ಕೊಟ್ಬಿಟ್ಟು ಏನಂದ್ರು, ತಾತ ಬಗ್ಗೆ ನಿಮ್ಗೆ ತಿನ್ನಾಗ ಹಿಡ್ಕೊಳ್ಳಿ ಅಂದ್ರು.
ದಿಮ್ನ ಇಟ್ಕೊಳ್ಳಿ ಬಡ್ಡಿ ಆಮೇಲೆ ಕಿಸಿರುತ್ತೆ ದಿಮ್ನ ಅಂತ ಹೇಳ್ಬಿಟ್ಟು ಅವ್ರು ನಂಗಂತೂ ಕಣ್ಣಲ್ಲೆಲ್ಲ ನೀರು ಬಂತು ಗೈಸ್. ನಕ್ಕಿ ನಕ್ಕಿ ಸರಿ ಆಯ್ತು, ಇಲ್ಲಿ ಏನಾದ್ರು ತಿಂದ್ಬಿಟ್ಟು ಮತ್ತೆ ಸಿಗ್ತೀವಿ ನಾವು. ಬೈ ಬೈ. ಎಲ್ಲಿ ಮಲ್ಕೊಂತೀಯ? ಇಲ್ಲೇ ಮಲ್ಕೊಂತೀಯ? ಹೇಳಿ ಇಲ್ಲೇ ಬಿಟ್ಟು ನಾನು ತಂದು ಹೋಗ್ಬಿಡ್ತೀನಿ. ಕ್ಲಾಸ್ ಬಂಕ್ ಮಾಡ್ಬಿಟ್ಟು ಕರ್ಕೊಂಡ್ ಬಂದಿದ್ದಾರೆ ಗಾಯ್ಸ್. ಹ್ಞೂ ಗೈಸ್ ಗೈಸ್ ಇವರಿಬ್ರು ತಿನ್ನೋ ಇಷ್ಟಕ್ಕೆ ಅವಾಗಿಂದ ನೋಡಿ ಇಲ್ಲಿ ಏನು ಮಾಡ್ತಿದ್ದಾರೆ. ಅವಾಗಿಂದ ಮೆನು ನೋಡಿ ನೋಡಿ ಡಿಸ್ಕಸ್ ಮಾಡಿ ಒಂದು ಹೇಳ್ತಾನೂ ಇಲ್ಲ ಬಿಡ್ತಾನೂ ಇಲ್ಲ ಗೈಸ್. ಸಾಕಾಯ್ತು ನನಗೆ ಕಾದು ಕಾದು. ಇವಳು ನೋಡ್ರಿ ಸುಂದ್ರಿ ಹೀಲ್ಸ್ ಹಾಕೊಂಡು ಅವಳ ಪರದಾಟ ಬೇಡ. ಇಸ್ ಇಟ್? ಹಾಂ ಹೇಳಮ್ಮ ಕೀರ್ತನ, ಏನು ಸಮಾಚಾರ? ಯಾಕೆ ಕರ್ಗಾಗಿದ್ಯಾ? ಮುಂಚೆನೇ ಎಷ್ಟೋ ಬೆಳಗಿದ್ದೆ. ಹೌದಾ? ನೀವು ಮುಂಚೆ ಬೆಳಗ್ಗೆಲ್ಲಿದ್ದೆ, ಇವಾಗಲೇ ಸ್ವಲ್ಪ ಪರವಾಗಿಲ್ಲ. ಗೈಸ್ ನಾನಿವಾಗ ಕೀರ್ತಿನ ಎತ್ತಕ್ಕೆ ಅವ್ರ ಮನೆಗೆ ಬಂದಿದ್ದೀನಿ. ಸ್ಕೂಟಿ ಹಾಕ್ಕೊಂಡು ಅವಳಿಗೆ ನಾನೇ ಡ್ರಾಪ್ ಮಾಡಿರೋದು. ಇಲ್ಲಿ ಗೈಸ್ ಅವ್ರ ಅಜ್ಜಿ. ಅಜ್ಜಿ ಹಾಯ್ ಮಾಡಜ್ಜಿ. ಹಾಯ್. ನಾನು ನೆನಪಿದ್ದೀನ ನಿಮಗೆ? ನೆನಪಿದ್ದೀನ ಅಜ್ಜಿ? ಹ್ಞೂನಪ್ಪ. ಯಾರು ಹೇಳಿ ನೋಡಣ್ಣ? ಗೀತಾ ನನ್ನ ಫ್ರೆಂಡು. ನೋಡಿ ಗೈಸ್ ಅಜ್ಜಿ ನೆನ್ಪಿಡ್ಕೊಂಡವ್ರೆ. ಕೀರ್ತಿ ನನಗೋಸ್ಕರ ಏನೋ ತಗೊಬಂದು ತಡೀರಿ ನೋಡೋಣ. ಇದು ಜ್ಯೂಸ್ ಕಣೆ, ಬನಸ್ಪತ್ರೆ ಜ್ಯೂಸ್ ತಂದವಳೆ ಗೈಸ್. ಥ್ಯಾಂಕ್ ಯು. ನನಗೆ ಬೆಳಗ್ಗೆಯಿಂದ ಹೊಟ್ಟೆ ತುಂಬಿಬಿಟ್ಟಿದೆ. ಅಲ್ಲೋದೆ ಏನೋ ತಿಂದೆ, ಇಲ್ಲಿ ಬಂದೆ, ಇದಾಗೋಯ್ತು ಗೈಸ್. ಇವಾಗ ಜ್ಯೂಸ್ ಕುಟ್ಕೊಂಡು ಬಾ ಒಳಗೆ. ನಮ್ಮ ಅಣ್ಣ ಗೈಸ್ ಅಭಿ ಅಣ್ಣ ಅಂತ ಹೇಳಿ ಇಲ್ಲಿ ಸಿಟಿ ಸೆಂಟರ್ ಮಾಲಿಗೆ ಬಂದಿದ್ದೀನಿ. ಇಲ್ಲಿ ಅಭಿ ಅಣ್ಣ ಮತ್ತು ಅಜ್ಜನ್ನ ಮೀಟ್ ಮಾಡಬೇಕು. ಅವ್ನು ವರ್ಕ್ ಮಾಡೋದಿಲ್ಲ ಗೈಸ್, ರಿಲಯನ್ಸ್ ಡಿಜಿಟಲಲ್ಲಿಗೆ. ಸೊ ಇಲ್ಲಿಗೆ ಬಂದಿದ್ದೀವಿ. ಅವನನ್ನು ತೋರಿಸ್ತೀನಿ ಬನ್ನಿ. ಇವರು ಅಣ್ಣ. ಇವಾಗ ಯೂ ಸ್ಟಾಕ್ ಬಂದಿದ್ದೀವಿ ಶಾಪಿಂಗಿಗೆ. ಇದು ಅಜ್ಜು, ಅಭಿ ಅಣ್ಣ. ನೋಡೋಣ. ಹಾಯ್ ಕರೋ. ಗೈಸ್ ನಾವಿವಾಗ ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ. ಇವರಿಬ್ರು ಮಾತಾಡಿ ಅಂದರೆ ಮಾತಾಡ್ತಾ ಇಲ್ಲ. ಅಜ್ಜು ಮಾತಾಡು. ಅಜ್ಜು ನೀನಾದರೂ ಹೇಗೆ ಅನಿಸ್ತಾ ಇದೆ? ನನ್ನ ಬಗ್ಗೆ ಹೋಗ್ಲಿ. ಖುಷಿಗೆ ಮಾತೇ ಬರ್ತಾ ಇಲ್ಲ. ಒಂದೆರಡು ವರ್ಡ್ಸಲ್ಲಿ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಹೇಳಿ ಅಣ್ಣ. ಹೇಳ್ಬೇಕಂತ ಹೇಳಿದ್ರೆ ಮಾತೇ ಬರ್ತಿಲ್ಲ, ಏನು ಹೇಳಿ. ಆಯಿತು ಬಿಡಿ, ಇಷ್ಟಾದರೂ ಮಾತಾಡಿದ್ರು. ಓ ಥ್ಯಾಂಕ್ ಯು ಗೈಸ್. ಪಾನಿಪುರಿ ತಿನ್ನೋಣ ಇವಾಗ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನೆಕ್ಸ್ಟ್ ಡೇ ಬ್ಲಾಗ್. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಗೊತ್ತಾ? ತನು ಅವರ ಚಿಕ್ಕಪ್ಪವ್ರದ ಪಿಗ್ ಫಾರ್ಮಿಗೆ ಬಂದಿದ್ದೀವಿ. ಎಸ್, ಇಲ್ಲೆಲ್ಲ ಹೇಗಿದೆ ನಿಮಗೂ ತೋರಿಸ್ತೀನಿ, ನೋಡ್ತಾರೆ. ಓಕೆ, ಇವೆರಡು ಹಂದಿಗಳು ಇಲ್ಲೇ ಇದ್ದಾರೆ. ಹಾಯ್ ಮಾಡ್ರೆ. ಇಲ್ಲಿ ನಮ್ಮ ತನು ಅವರು ಗೈಸ್. ನಾನು ಫಸ್ಟ್ ಟೈಮ್ ಗೈಸ್ ಪಿಗ್ ಫಾರ್ಮಿಗೆ ಬರ್ತಾ ಇರೋದು. ಓ ಮೈ ಗಾಡ್, ಅವೆಲ್ಲ ಇದಳ್ತಿದ್ದು ಎಲ್ಲ ಥರ ಯಾಕೆ ಹಂಗೆ ಸೌಂಡಿಗೆ. ಇದನ್ನ ಏನು ಮಾಡಕ್ಕೆ? ತಿನ್ನೋದು ಮಾರ್ತಾರೆ. ಬಾ ನೀ ಆಯ್ತು ಮುಂದಕ್ಕೆ. ದೊಡ್ಡ ತೋರಿಸ್ತೀನಿ. ಇಲ್ಲ ಕೋಳಿದ ಅಲ್ಲೇ. ಇದು ನೋಡಿ ಪ್ರೆಗ್ನೆಂಟ್ ಲೇಡಿ. ಪ್ರೆಗ್ನೆಂಟ್ ಅಂದೇನ ಇದು?
ಪಪ್ಪಿ. ಓ ಮೈ ಗಾಡ್, ಎಷ್ಟು ಕ್ಯೂಟ್ ಇದಾವೆ. ಇದೆಲ್ಲ ಪಪ್ಪಿ ಗೈಸ್, ಹಂದಿ ಪಪ್ಪಿ ನಿನ್ನ ಥರನೇ ಇದಾವೆ ನೋಡಿ. ಈ ಥರ ಏನು ಮಾಡೋಕ್ಕಾಗಲ್ಲ, ಕಷ್ಟ ಅಲ್ಲ. ಇಲ್ಲ ಕೊಡಿ ಗೈಸ್ ಕೊಡಿ. ಎಷ್ಟು ಒಂದು 200 ಇದಾವಲ್ಲ, 200 ಹಂದಿಗಳು ಸಾಕಿದ್ದಾರೆ. ಮತ್ತು ಅದನ್ನೆಲ್ಲ ಒಬ್ಬರೇನೆ ನೋಡ್ಕೊತಾರೆ. ಅವ್ರ ಚಿಕ್ಕಪ್ಪ ಮತ್ತು ಅವರ ಅಣ್ಣ, ತಮ್ಮ, ಚುಮ್ಮಿ ಅವರ ಅಣ್ಣ. ಕಾಣಿಸ್ತಿದ್ದೀನಾ? ಕಾಣಿಸ್ತಿದೆ ಬಾರ. ನಾವು ಬಂದಿರೋದಕ್ಕೇನೋ ಗೈಸ್ ಅವೆಲ್ಲ ಗಾಬರಿ ಆಗಿಬಿಟ್ಟಿದ್ದಾವೆ. ಗಿಡಿ ಅಂತಿದೆ, ನಂಗೆ ಭಯನೇ ಆಗ್ತಾ ಇದೆ. ಇವಾಗ ಹೊರಗಡೆ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಇಲ್ಲಿ ಎಮ್ಮೆ, ಹಸು, ತಡೀರಿ, ಓ ಕಾಣಿಸಲ್ಲ, ನನ್ನ ಐಫೋನ್ ಅಲ್ಲ ಗೈಸ್. ಅಲ್ಲೊಂದು ಹಸು, ಇಲ್ಲಿ ಹೋಗ್ತಿದ್ದಾವೆ 2 ಎಮ್ಮೆ, ಇಲ್ಲಿ ಕೊಡಿ. ಅದವ್ರ ಹಳೆ ಮನೆ. ಇರಿ, ಅದವ್ರ ಹಳೆ ಮನೆ ಗೈಸ್. ನೋಡಿ, ತೋಟ, ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಇಲ್ಲೇ ಉಂಟು. ಫುಲ್ ಪೀಸ್ ಅಲ್ಲ. ಎದ್ದ ತಕ್ಷಣ ಈ ಥರ ಎಲ್ಲ ನೇಚರ್ ನೋಡಿಕೊಂಡು ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ಹುಡುಗಿ ಹೊಲ್ಟೋಗ್ತಾವಳೆ ನನ್ನ ಬಿಟ್ಟು. ಇರೇ ಇನ್ನೇನು ಹೊರ್ತೀವಿ ಗೈಸ್. ನಾನು ತುಮಕೂರಿಗೆ ಹೊರಡಬೇಕು, ತಾನು ಬ್ಯಾಂಗ್ಳೂರಿಗೆ ಹೋಗಬೇಕು. ನಾನು ಫುಲ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಬ್ಯಾಕ್ ಪ್ಯಾಕ್ ಎಲ್ಲ ಆಗಿದೆ. ಇನ್ನೇನಿದ್ರು ಹೊರಡೋದು ಅಷ್ಟೇ ಬಾಕಿ ಇರುವುದು. ನಾವಿವಾಗ ಕೋಲಾರ ಬೇರೆಗೆ ಬಂದಿದ್ದೀವಿ. ಇದ್ದಾರೆ, ಅವ್ರನ್ನ ತೋರಿಸೋ ಹಂಗಿಲ್ಲ ಅಂತೆ. ಸೊ ಇಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ನೆಕ್ಸ್ಟ್ ಹೊರಡೋದೆ ಗೈಸ್. ನಮ್ಮ ಲಿಕ್ಕಿ ತೋರಿಸಿಕ್ಬಿಟ್ಟಿದ್ದಾರೆ. ಗೈಸ್ ಯಾರೂ ಮುಖ ತೋರಿಸ್ತಿಲ್ಲ ಗೈಸ್. ಇವ್ರು ಯಾರು ಮುಖದೇ ತೋರಿಸ್ತಿಲ್ಲ ಗೈಸ್. ನಾನೇನು ಅವ್ರನ್ನ ಮೀಟ್ ಮಾಡೋಕ್ಕಂತಲೇ ಬಂದಿರೋದು. ಫ್ರೆಂಡ್ಸ್ ರಿಯೂನಿಯನ್ ಅಂತ ವ್ಲಾಗ್ ಮಾಡ್ತಿದ್ದೀನಿ. ಅವ್ರು ತಾನೇ ಮಾತಾಡಬೇಕು, ಅವ್ರು ನನಗೆ ಕಂಟೆಂಟ್ ಕೊಡಬೇಕು. ನೋಡ್ತಾನೂ ಇಲ್ಲ. 1 hour later. ನಂಗಂತೂ ಗೈಸ್ ಶಿವಮೊಗ್ಗ ಬಂದು ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಯಾಕೊತ್ತಾ, ಆಲ್ಮೋಸ್ಟ್ ನಾನು ಎಲ್ಲ ಕ್ಲೋಸ್ ಸರ್ಕಲ್ಸ್ನೂ ಮೀಟ್ ಮಾಡಿದೆ. ಏನೋ ಒಂಥರ ಖುಷಿ ಗೈಸ್. ಇವಾಗ ಇಲ್ಲಿ ಇದ್ದು ಇಷ್ಟು ವರ್ಷ ಇಲ್ಲೇ ಇದ್ದು ಓದಿ, ನಾನು 3 years ಪಾಪುವಿಂದ ಶಿವಮೊಗ್ಗದಲ್ಲೇ ಇದ್ದಿದ್ದಲ್ವ. ಸೊ ಪ್ರತಿ ಒಂದೆಂಥ ಪ್ಲೇ ಹೋಮಿಂದ ಹಿಡ್ದು PUವರೆಗೂ ಎಲ್ಲ ಇಲ್ಲೇ ಓದಿ, ಇನ್ನೊಂದು ಯಾವುದೋ ಬೇರೆ ಊರಿಗೆ ಹೋಗಿ ಅಡ್ಜಸ್ಟ್ ಆಗಬೇಕಂದ್ರೆ ಇಟ್ಸ್ ಟೂ ಡಿಫಿಕಲ್ಟ್. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ಆವಾಗವಾಗ ಅಲ್ಲಿದ್ದು ಆಲ್ಮೋಸ್ಟ್ ಒಂದು ಎಷ್ಟೋ ಇಯರ್ಸ್ ಆದಮೇಲೆ ಇಲ್ಲಿಗೆ ಬಂದು ಮತ್ತೆ ಅದೇ ರೋಡಲ್ಲೆಲ್ಲ ಓಡಾಡಿ ನನ್ನ ಇಡೀ ಶಿವಮೊಗ್ಗ ರೌಂಡ್ ಹಾಕಿದ್ದೀವಿ ಗೈಸ್. ಯಾವ ಪ್ಲೇಸು ಬಿಟ್ಟಿಲ್ಲ ಅಂದ್ಕೊಳ್ಳಿ. ಆಲ್ಮೋಸ್ಟ್ ಶಿವಮೊಗ್ಗ ಸಿಟಿ ಫುಲ್ ರೌಂಡ್ ಹಾಕಿದ್ದೀವಿ. ತನು ಜೊತೆ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಮೀಟ್ ಮಾಡಿದ್ದೀನಿ. ಏನೋ ಒಂಥರ ಖುಷಿ ಗೈಸ್. ಇದೊಂಥರ ಎಷ್ಟು ಚೆಂದ ಗೊತ್ತಾ. ನೀವು ಕೂಡ ಬೇರೆ ಕಡೆ ಇದ್ದು ನಿಮ್ಮೂರಿಗೆ ಮತ್ತೆ ವಾಪಸ್ ಹೋಗಿ ಅಲ್ಲಿನ ಜನ, ಅಲ್ಲಿನ ಫ್ರೆಂಡ್ಸ್, ಅಲ್ಲಿಂದು ಮತ್ತೆ ಎಲ್ಲೆಲ್ಲ ಓಡಾಡಿದ್ರಿ ನೀವು, ಅದನ್ನೆಲ್ಲ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ. ಕಮೆಂಟ್ ಮಾಡಿ. ಓಕೆ, ಇವಾಗ ನಾವು ತನ್ನೂರು ಮಮ್ಮಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ತನ್ನೂರು ಮಮ್ಮಿ ಬಂದಿದ ತಕ್ಷಣ ಅವರಿಗೆ ಬಾಯ್ ಹೇಳಿ ಹೊರಡ್ತೀವಿ ಗೈಸ್ ಇಲ್ಲಿಂದ. ಅವರೆಲ್ಲ ಸ್ವಲ್ಪ ಹೊರಗೆ ಹೋಗಿದ್ದಾರೆ. ನಮ್ಮ ಡೌರಣಿ ಬೇಗ ತರದ್ ಮದುವೆ ಮಾಡಿ. ಇನ್ನು 5 ವರ್ಷ. ಇವಾಗ ತನ್ನ ಪಪ್ಪನಿಗೆ ಬಾಯ್ ಹೇಳಕ್ಕೆ ಬಂದಿದ್ದೀವಿ. ಅವ್ರಿಗೆ ಬಾಯ್ ಹೇಳಿ ಓಡೋದೆ. ಅಂಕಲ್ ಹೋಗಿ ಬರ್ತೀವಿ, ವ್ಲಾಗ್ ಮಾಡ್ತಾಯಿದ್ದೀನಿ ಅಂಕಲ್, ಹಾಯ್ ಮಾಡಿ. ಹೆಸ್ ಗೈಸ್, ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ನಾವು ಶಿವಮೊಗ್ಗದಲ್ಲಿ ಇದ್ದದ್ದು ಬರೀ 3 ದಿನ ಆಗಿರ್ಬೋದು ಗೈಸ್, ಬಟ್ ಸ್ಟಿಲ್ ವಿ ಹ್ಯಾಡ್ ಫನ್ ಅ ಲಾಟ್. ಇನ್ನೂ ಕೆಲವು ಜನ ಫ್ರೆಂಡ್ಸ್ನ ತೋರಿಸಿಲ್ಲ ವ್ಲಾಗಲ್ಲಿ, ಬಿಕಾಸ್ ಅವ್ರನ್ನೆಲ್ಲ ತೋರಿಸೋ ಹಂಗಿರಲಿಲ್ಲ. ನಾವು ವಾಪಸ್ ಬರಬೇಕಾದ್ರಂತೂ ವ್ಲಾಗೇ ಮಾಡೋಕ್ಕಾಗಿಲ್ಲ, ಬಿಕಾಸ್ ಫುಲ್ ಮಿಕ್ಸ್ಡ್ ಆಫ್ ಎಮೋಷನ್ಸ್. ಒಂದು ಕಡೆ ಬರೋಕ್ಕಿಷ್ಟ ಇರಲಿಲ್ಲ ಆ್ಯಂಡ್ ಒಂದು ಕಡೆ ಬರಲೇಬೇಕು. ಈ ಸಲ ಶಿವಮೊಗ್ಗಕ್ಕೆ ಬಂದಿದ್ದು ಮಾತ್ರ ತುಂಬಾ ಖುಷಿ ಆಯಿತು ಗೈಸ್. ಹಾಗೆ ಎಲ್ಲರೂ ಮೀಟ್ ಮಾಡಿದ್ದಾಗಿರ್ಬೋದು. ಅಬ್ಬಿ ಅಣ್ಣ, ಅಜ್ಜು ಎಷ್ಟು ದಿನದಿಂದ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಎಲ್ಲರೂ ಕೂಡ.
ಆ್ಯಂಡ್ ಬರಬೇಕಾದ್ರೆ ಕೂಡ ಟ್ರೈನಲ್ಲೆಲ್ಲ ಬರಬೇಕಾದ್ರೆ ಫುಲ್ ಎಲ್ಲ ಮಾತಾಡ್ಕೊಂಡು ಬಂದ್ವಿ ನಾನು ತನು. ಸೊ ವ್ಲಾಗ್ ಎಂಡ್ ಕೂಡ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಈಗ ಮಾಡ್ತಾಯಿದ್ದೀನಿ ಗೈಸ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಗೈಸ್. ಥ್ಯಾಂಕ್ ಯು. ಬಾಯ್.